ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಗ್ಯಾಸ್ ಸಿಲಿಂಡರ್ ಖರೀದಿ ಮಾಡೋರಿಗೆ ಶಾಕಿಂಗ್ ಸುದ್ದಿಯೊಂದು ಇದೆ. ಇದೀಗ ಗ್ಯಾಸ್ ದಂಧೆಯ ಕರಾಳ ಮುಖವೊಂದು ಬಯಲಾಗಿದ್ದು, ಇದೀಗ ಪೋಸ್ಟ್ ಡೆಲಿವರಿಯಲ್ಲಿ ಸೇಲ್ ಆಗ್ತಾ ಇದೆ ನಿಮ್ಮ ಸಿಲಿಂಡರ್. ಹಾಗಾದ್ರೆ ಏನು ಈ ಸುದ್ದಿ? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಡುಗೆ ಮನೆಯಲ್ಲಿ ಗ್ಯಾಸ್ ಖಾಲಿಯಾದ್ರೆ ಸಾಕು, ಗೃಹಿಣಿಯರಿಗೆ ಆತಂಕ ಶುರುವಾಗ್ತದೆ. ಇದೇ ವೇಳೆ ನೀವು ಬುಕ್ ಮಾಡಿದ ಸಿಲಿಂಡರ್ ಮನೆಗೆ ಬರುವ ಬದಲೇ ಮೊಬೈಲ್ಗೆ ಡೆಲಿವರಿ ಸಕ್ಸಸ್ಫುಲ್ ಎಂಬ ಮೆಸೇಜ್ ಬಂದರೆ ಹೇಗಿರುತ್ತೆ? ದೇಶದಾದ್ಯಂತ ಈಗ ಇಂಥದ್ದೊಂದು ಹೈಟೆಕ್ ಅನಿಲ ದಂಧೆ ಸದ್ದು ಮಾಡ್ತಾ ಇದೆ. ಇದನ್ನ ಪೋಸ್ಟ್ ಡೆಲಿವರಿ ಅಂತ ಹೇಳಲಾಗುತ್ತೆ. ದೆಹಲಿಯ 72 ವರ್ಷದ ವೃದ್ಧರೊಬ್ಬರ ಕತೆ ಕೂಡ ಕೇಳಿದ್ರೆ ಈ ಮಾಫಿಯಾ ಎಷ್ಟು ದೊಡ್ಡದಿದೆ ಎಂಬುದು ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಮಹಿಳೆ ಸಿಲಿಂಡರ್ ಬುಕ್ ಮಾಡದಿದ್ರು ಅವರ ಹೆಸರಿನಲ್ಲಿ ಯಾರೋ ಬುಕ್ ಮಾಡಿ ವಿತರಣೆಯಾಗಿದೆ ಅಂತ ಹೇಳಿ ಸಿಸ್ಟಮ್ನಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಈಗ ವೃದ್ಧೆಗೆ ನಿಜವಾಗಿಯೂ ಗ್ಯಾಸ್ ಬೇಕಾದಾಗ ಸರ್ಕಾರದ 25ನೇ ದಿನ ವೇಟ್ ಮಾಡುವಂತೆ ನಿಯಮ ಅಡ್ಡ ಬರ್ತಾ ಇದೆ. ಇಂತಹ ಸಾವಿರಾರು ಹಿರಿಯ ನಾಗರಿಕರು ಮತ್ತೆ ಅಮಾಯಕ ಗ್ರಾಹಕರು ಇಂದು ಏಜೆನ್ಸಿಗಳ ಮುಂದೆ ಕಣ್ಣೀರಿಡುತ್ತಾ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಸಲಿಗೆ ದೆಹಲಿಯಲ್ಲಿ ಒಂದು ಸಿಲಿಂಡರ್ ದರ ಸುಮಾರು 914 ರೂಪಾಯಿ. ಆದರೆ ಮಧ್ಯಪ್ರಾಂತ್ಯದ ಯುದ್ಧದ ಹಿನ್ನೆಲೆಯಲ್ಲಿ ಉಂಟಾಗಿರುವಂತಹ ಅನಿಲ ಅಭಾವವನ್ನು ಬಂಡವಾಳ ಮಾಡಿಕೊಂಡಿರುವ ದಂಧೆಕೋರರು ಇದೇ ಸಿಲಿಂಡರ್ ಅನ್ನ ಇದೀಗ ಕಪ್ಪು ಮಾರುಕಟ್ಟೆಯಲ್ಲಿ 4,000ದಿಂದ 5,000 ರೂಪಾಯಿಗೆ ಮಾರ್ತಾ ಇದ್ದಾರೆ. ಅಂದರೆ ಒಬ್ಬ ಡೆಲಿವರಿ ಏಜೆಂಟ್ ಅಥವಾ ಏಜೆನ್ಸಿ ಮಾಲೀಕ ಒಂದು ಸಿಲಿಂಡರ್ ಅನ್ನ ಗ್ರಾಹಕರಿಗೆ ಕೊಡದೆ ಕಳ್ಳಸಂತೆಯಲ್ಲಿ ಮಾರಾಟ ಮಾಡಿದ್ರೆ ಅವರಿಗೆ ಸಿಗುವ ಲಾಭ ಬರೋಬ್ಬರಿ 4 ಪಟ್ಟು ಹೆಚ್ಚು. ಇನ್ನು ಸರ್ಕಾರವು ಅಕ್ರಮ ತಡೆಯನ್ನ OTP ವ್ಯವಸ್ಥೆ ತಂದಿದ್ರೂ ಕೂಡ ಕಿಲಾಡಿ ಏಜೆಂಟ್ಗಳು ಅದಕ್ಕೂ ಕನ್ನ ಹಾಕಿದ್ದಾರೆ. OTP ಸ್ಮೂಪಿಂಗ್ ಮತ್ತು IVRS ತಂತ್ರಜ್ಞಾನ ಬಳಸಿ ಗ್ರಾಹಕರಿಗೆ ತಿಳಿಯದಂತೆ ಬುಕಿಂಗ್ ಮಾಡಲಾಗ್ತಾ ಇದೆ. ಹೋಟೆಲ್ಗಳು ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಈ ಅಕ್ರಮ ಸಿಲಿಂಡರ್ಗಳಿಗೆ ಕೂಡ ಇಂಧನ ಆಗ್ತಾ ಇದೆ. ಹಾಗಾಗಿ ಗ್ರಾಹಕರು ಪ್ರಶ್ನೆ ಮಾಡಲು ಹೋದ್ರೆ ಏಜೆನ್ಸಿಗಳ ಕಡೆಯಿಂದ ಬರುವ ಉತ್ತರ ಒಂದೇ, ಸಿಸ್ಟಮ್ ಗ್ಲಿಂಚ್ ಇರಬೇಕು ಅಂತ ಹೇಳಿ. ಆದರೆ ಒಳಗಡೆ ನಡೀತಾ ಇರುತ್ತೆ ಬೇರೆ ಕತೆ. ಪ್ರತಿ ಏಜೆನ್ಸಿಗೆ ಬರುವ 360 ಸಿಲಿಂಡರ್ಗಳ ಲೋಡನ್ನ ಬೇಗ ಖಾಲಿ ಎಂದು ತೋರಿಸಿ ಕಪ್ಪು ಮಾರುಕಟ್ಟೆಗೆ ಸಾಗಿಸಲು ಏಜೆನ್ಸಿಗಳೇ ಸ್ಕೆಚ್ ಅನ್ನು ಹಾಕ್ತಾ ಇವೆ ಅಂತ ಹೇಳಿ ಇದೀಗ ಈ ಆತಂಕ ಕೂಡ ಬಹಿರಂಗವಾಗಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಮ್ಮ ಚಾನೆಲ್ ಅನ್ನು ಕೂಡ